ಗುಡ್ ಈವ್ನಿಂಗ್ ಚಿಲ್ಡ್ರನ್. Good evening. ಪ್ರಾಜೆಕ್ಟ್ ಬಂದು ನಮ್ಮ ಸಮ್ಮರ್ ಕ್ಯಾಂಪಲ್ಲಿ ಏನದು ಸ್ವಚ್ಛ ಭಾರತ್. ಸ್ವಚ್ಛ ಭಾರತ್ ಅಂದರೆ ಏನು? ಕ್ಲೀನ್ ಎನ್ವೈರನ್ಮೆಂಟ್. ಇಡೀ ಭಾರತ ನಮ್ಮದು. ನಮ್ಮ ದೇಶ ಯಾವುದು? ಭಾರತ. ಈ ಮನೆ ಯಾರ್ದು? ನನ್ನ ಮನೆ, ನಮ್ಮ ಮನೆ ಅಲ್ವಾ? ನಮ್ಮ ಮನೆ ಇದು. ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆ, ನಿಮ್ಮ ಮನೆ ಬಂದಾಗ ನಿಮ್ಮ ಮನೆ. ಆದರೆ ನಾವು ಈ ದೇಶ ಬಿಟ್ಟು ಬೇರೆ ಕಡೆ ಹೋದಾಗ ಯಾವುದು ನಮ್ಮ ಮನೆ ಆಗಿರುತ್ತೆ? ಇಂಡಿಯಾ, ಭಾರತ. ಅಲ್ಲಿಗೆ ಇಡೀ ದೇಶ ನಮ್ದು ತಾನೆ. ಆಗಿರ್ಬೇಕಾದ್ರೆ ಇಡೀ ದೇಶನ ಸ್ವಚ್ಛವಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಗೆ ಇಲ್ಲಿಂದ ಅಲ್ಲೋಗಿ ಕ್ಲೀನ್ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ, ಅಥವಾ ಅಲ್ಲೋಗ್ಬಿಟ್ಟು ಕ್ಲೀನ್ ಮಾಡಬೇಕು ಅನ್ನೋ ಅವಶ್ಯಕತೆನೂ ಇಲ್ಲ. ಪ್ರತಿಯೊಬ್ಬರು ಅವ್ರವ್ರ ಮನೇಲಿರೋ ಈ ಕಸ ಅದು ಇದು ಎಲ್ಲ ಇರುತ್ತಲ್ಲ, ಅದನ್ನು ತಗೊಂಡೋಗಿ ಹೊರಗಡೆ ಹಾಕೋ ಬದಲು ಪ್ರತಿದಿನ ಯಾರು ಬರ್ತಾನೆ ಹೇಳಿ? ಈಗ ಆಗಲೇ ನೋಡಿದ್ರಲ್ಲ, ಕಸದವನು ಬಂದ, ಅವನು ಅರವಿಂದ್ ಪ್ರತಿದಿನ ಬರ್ತಾನೆ. ಆಮೇಲೆ ಅವನೆಲ್ಲ ಅಂದರೆ ಹನುಮಂತು ಅಂತ ಇದ್ದಾನೆ, ಅವನು ಬರ್ತಾನೆ ಪ್ರತಿದಿನ ಬಂದು ವಿಸಿಲ್ ಹಾಕೋದು, ಅಥವಾ ಒಂದು ಮೈಕಲ್ಲಿ ಸೌಂಡ್ ಮಾಡ್ತಾ ಹೇಳ್ತಾ ಇರ್ತಾರಲ್ವಾ, ಹಸಿ ಕಸ ಒಣ ಕಸ ಅಂತ ಹೇಳಿ ನಮ್ಮ ಕಿವಿಗೆ ಬೀಳುತ್ತೆ ಅಲ್ವಾ, ಆವಾಗ ಹೋಗಿ ತಗೊಂಡೋಗಿ ಹಾಕ್ಬಿಟ್ರೆ ಮುಗೀತು ಕತೆ. ಆದರೆ ಇಲ್ಲಿ ಕೆಲವೊಂದು ಜನ ಏನು ಮಾಡ್ತಾರೆ ಗೊತ್ತಾ? ಅಕ್ಷತನ್ ಗೊತ್ತಿದೆ, 11:30 ನೈಟು 12 ಗಂಟೆಲಿ ದಪ್ಪು ಅಂತ ಬಂದು ಇಲ್ಲಿ ಮನೆ ಮುಂದೆ ಕಸ ಹಾಕೋದು. ಅವರಿಗೆಲ್ಲ ಹೇಗೆ ಹೇಳೋದು? ಅವರಿಗೆ ಏನು ಹೇಳೋಕ್ಕಾಗುತ್ತೆ? ಈ ರೀತಿ ಇರೋ ಜನಗಳಿಗೆ ನಮಗೆ ಇದು ತುಂಬ ಕಷ್ಟ, ಅವ್ರಿಗೆ ಜ್ಞಾನ ಕೊಡೋದು ಇದ್ರ ಬಗ್ಗೆ. ಆದರೆ ಒಂದು ಅವ್ರಿಗೆ ಏನು ಅನ್ಕೋಬೇಕು, ಇಡೀ ದೇಶ ನಮ್ಮದು, ಈ ದೇಶನ ನಾವು ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಇಟ್ಕೊಂಡಾಗ ಮಾತ್ರ ಈ ಅರ್ಥ ಬರುತ್ತೆ, ಸ್ವಚ್ಛ ಭಾರತ ಅನ್ನೋಕ್ಕೆ ಅರ್ಥ ಬರುತ್ತೆ. ಮುಂದೆ ಒಂದು ವಿಷಯ ಏನು ಗೊತ್ತಾ? ಈಗ ನೀವು ಹೋಗ್ತಾ ಇದ್ದೀರಾ, ಒಂದು ಪಾರ್ಟಿಗೂ ಎಲ್ಲೋ ಹೋಗ್ತೀರಾ, ಅಥವಾ ಅಂಗಡಿಗೂ ಹೋಗ್ತೀರಾ, ಅಲ್ಲಿ ಏನೋ ಒಂದು ತಗೋತೀರಾ, ಏನೋ ಒಂದು ಐಸ್ ಕ್ರೀಮ್ ಇರ್ಬೋದು, ಅಥವಾ ಏನಾದರೂ ಒಂದು ತಿಂಡಿ ಇರ್ಬೋದು, ಚಿಪ್ಸ್ ತುಂಬ ಇಷ್ಟ ನಿಮಗೆ, ಚಿಪ್ಸ್ ತಗೋತೀರಾ, ತಿನ್ಕೊಂಡು ಬರ್ತೀರಾ, ಬರ್ತಾ ಇದ್ದೀರಾ, ತಿಂದಾದ್ಮೇಲೆ ಏನು ಮಾಡ್ತೀರಾ? ಹಂಗೆ ಹಿಂಗೆ ಬಿಸಾಕ್ಬಿಟ್ಟು ಬರ್ತಾ ಇರ್ತಾರೆ. ನೀವು ಮಾಡಲ್ಲ ಅನಿಸುತ್ತೆ, ಹಂಗೆ ಮಾಡ್ತಾರೆ. ಸ್ವಲ್ಪ ಅವೇರ್ನೆಸ್ ಇರಬೇಕು. ಈಗ ನಾನು ತಿಂದೆ ಅಲ್ವಾ, ಅಲ್ಲೇ ಹಾಕ್ಬಿಟ್ಟು ಹೋಗೋದು. ವಾಟರ್ ಬಾಟಲ್ ನೀರು ಕುಡಿತಾರೆ, ಹಂಗೆ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಬಾಳೆಹಣ್ಣು ತಿಂತಾರೆ, ಸಿಪ್ಪೆ ಹಂಗೆ ಬಿಸಾಕ್ಬಿಟ್ಟು ಹೋಗ್ತಾರೆ. ನೋಡಿ ತುಂಬ ಮಂದಿನ ನೋಡಿದ್ದೀವಿ ನಾವು. ಅಟ್ಲೀಸ್ಟ್ ಸ್ವಲ್ಪ ಅವೇರ್ನೆಸ್ ಇರಬೇಕು. ನಾವೇನಾದರೂ ಬಾಳೆಹಣ್ಣು ತಿಂದರೆ, ನಾನು ಅವಳಿಗೆ ಹೇಳ್ತಾ ಇದ್ದೆ ನನ್ನ ಮಗಳಿಗೆ, ಚಾಕ್ಲೇಟ್ ತಿಂದ್ರೂ ಬ್ಯಾಗಲ್ಲಿ ಇಟ್ಕೊ, ಫುಲ್ ಕಸ ತುಂಬಿರುತ್ತೆ ಬ್ಯಾಗಲ್ಲಿ, ಏನೂ ಆಗಲ್ಲ. ಮನೆಗೆ ಬಂದಾಗ ಅದನ್ನು ತೆಗೆದು ಡಸ್ಟ್ಬಿನ್ಗೆ ಹಾಕ್ಬೋದಲ್ವಾ? ಅದು ಬಿಟ್ಬಿಟ್ಟು ನಾವು ತಿಂದ್ಬಿಟ್ಟು ಅಲ್ಲೇ ಹಾಕ್ಬಿಟ್ಟು ಬರ್ತಾ ಇದ್ದಾಗ ಇದೊಂದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೇ ಸಾಕು. ಏನು ಮಾಡ್ತೀರಾ? ಎಲ್ಲಾದರೂ ತಿಂತಾ ಇರಬೇಕಾದ್ರೆ ಏನು ಮಾಡ್ತೀರಾ? ತಿಂದಿದ ತಕ್ಷಣ ಅಲ್ಲೇ ಎಸಿಬಾರ್ದು. ಎಲ್ಲಿ ಹಾಕಬೇಕು? ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡ್ಬಿಡಿ. ಮನೆಗೆ ಬಂದು ಡಸ್ಟ್ಬಿನಲ್ಲಿ ಹಾಕಿದ್ರೆ ಸಾಕು. ಓಕೆ, ಮನೆಗೆ ಬರ್ತೀರಾ, ಡಸ್ಟ್ಬಿನ್ ಇದೆ ಅಲ್ವಾ ನಿಮ್ಮ ಹತ್ರ? ಎಲ್ಲರ ಹತ್ರನೂ ಇದೆ ಡಸ್ಟ್ಬಿನ್. ಇದು ಒಂದು ಡಸ್ಟ್ಬಿನ್. ಯಾವ ಬಣ್ಣ ಇದು? ಗ್ರೀನ್. ಇದು ಬ್ಲೂ. ಯಾಕೆ ಗೊತ್ತಾ ಇದು ಗ್ರೀನ್ ಮತ್ತು ಬ್ಲೂ ಇಟ್ಟಿದ್ದಾರೆ? ಯಾಕೆ? ವೆರಿ ಗುಡ್. ಡ್ರೈ ವೇಸ್ಟ್ ಆ್ಯಂಡ್ ವೆಟ್ ವೇಸ್ಟ್. ಯಾವುದರಲ್ಲಿ ವೆಟ್ ವೇಸ್ಟ್ ಹಾಕೋದು? ಗ್ರೀನಲ್ಲಿ. ಇದರಲ್ಲಿ ಡ್ರೈ ವೇಸ್ಟ್. ನೀವು ಅನ್ಕೋಬೋದು ಇದು ಖಾಲಿಯಾಗಿದೆ ವೆಟ್ ವೇಸ್ಟ್, ಇಲ್ಲಿ ತುಂಬಿದೆ ಅಂತ. ಯಾಕೆ ಗೊತ್ತಾ? ವೆರಿ ಗುಡ್. ಇವತ್ತು ಹಸಿ ಕಸ, ಇವತ್ತು ಬಂದಿದ್ದವನು ಹೇಳ್ತಾ ಇದ್ದ ಹಸಿ ಕಸನ ಹಾಕಿ ಅಂತ ಹೇಳಿ, ಅದಕ್ಕೆ ಹಸಿ ಕಸ ಹಾಕ್ಬಿಟ್ಟು ಇದೀಗ ಖಾಲಿ ಇದೆ. ಈಗ ಇದನ್ನು ನಾಳೆ ವೆನಸ್ಡೇ ಬರ್ತಾನೆ ಡ್ರೈ ವೇಸ್ಟ್, ಇದು ಡ್ರೈ ವೇಸ್ಟನ್ನು ಹಾಕೋದು. ನೋಡಿ, ಪ್ರತಿಯೊಂದು ಡ್ರೈ ವೇಸ್ಟು, ಇದೆಲ್ಲ ಡ್ರೈ ವೇಸ್ಟೇ. ಪ್ಲಾಸ್ಟಿಕ್ ಇರುತ್ತೆ ನೋಡಿ, ಹಾಲಿನ ಕವರು, ಇದೆಲ್ಲ ಡ್ರೈ ವೇಸ್ಟು. ಅಕಸ್ಮಾತ್ ಏನಾದರೂ ಗ್ಲಾಸ್ ಏನಾದರೂ ಈಗ ಅಪ್ಪಿತಪ್ಪಿ ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಬಿಟ್ಬಿಡುತ್ತೆ, ಆ ಗ್ಲಾಸ್ ಒಡೆದೋಗುತ್ತೆ ಅಲ್ವಾ, ಅದನ್ನು ನೀವು ಹಾಗೆ ಈಗ ಹಾಕ್ಬಿಡ್ಬಾರ್ದು. ನಿಮಗೂ ಕಷ್ಟ, ಈಗ ಹಾಕೋದಾಗ ಚುಚ್ಕೋಬೋದು. ಅದನ್ನು ಒಂದು ಪೇಪರ್ ಕವರಲ್ಲಿ ಹಾಕ್ಬಿಟ್ಟು ಹೀಗೆ ಲೇಬಲ್ ಹಾಕ್ಬಿಟ್ಟು ರಾಪರ್ ಹಾಕ್ಬಿಟ್ಟು ಅದು ಸುಮ್ಮನೆ ಗ್ಲಾಸ್ ಅಂತ ಬರೆದ್ಬಿಟ್ರು ಆಯಿತು. ಆವಾಗ ಏನಾಗುತ್ತೆ, ಇದನ್ನು ತೆಗಿತಾ ಇರ್ತಾರಲ್ವಾ, ಅವ್ರಿಗೂ ಗೊತ್ತಾಗುತ್ತೆ, ಓ ಇದು ಗ್ಲಾಸ್ ಅಂತ, ಸ್ವಲ್ಪ ಹುಷಾರಾಗ್ಬಿಡ್ತಾರೆ. ಹೌದಾ? ಈಗ ನಾನು ನಿಮ್ಗೆ ಬರೀ ಒಂದೊಂದು ಪ್ರಶ್ನೆ ಕೇಳ್ತೀನಿ, ನೀವು ನಿಮ್ಮ ಮನೇಲಿ ಕಸನ ಯಾವ ಥರ ಸೆಗ್ರಿಗೇಟ್ ಮಾಡಿ ಇಡ್ತೀರಾ ಅಂತ ಹೇಳಿ. ಓಕೆನಾ? ನಮಿತಾ ಏನು ಮಾಡ್ತೀಯ ಮನೇಲಿ? ಹೌ ವಿಲ್ ಯು Ma'am, I'll segregate wet waste and dry waste. Will you do that? Yes. Okay, very good. So clap for Namita. She is doing it. So ಅಕಸ್ಮಾತ್ ಯಾರಾದರೂ ಮಾಡದೆ ಹೋದರೆ ಇವತ್ತು ಪ್ರಾಮಿಸ್ ತಗೊಳ್ಳೋಣ. Let us take promise that from today onwards we will segregate the waste as wet and dry waste, and we will wait for the person who comes in front of our house and we will give it to him. Okay? Shall we take that? Yes. How Banvi will? Ma'am, dry waste we'll segregate and wet waste we'll put
put the wet waste in one tub, Okay. the plastic cover in another tub. Is it? Okay, good. Clap for Banvi. Yes, Manvit. ನೀನು ಕಸ ಏನು ತೆಗೋದೇ ಇಲ್ವಾ ಮನೇಲಿ? ನೋಡ್ತೀಯ ಮಮ್ಮಿ ಕಸ ಎಲ್ಲ ತೆಗ್ದಿಲ್ಲ. Ma'am, we'll put the wet waste separately and dry waste. Dry waste separately. Very good. Clap for Akshata. Yes. Yes, Karen. Ma'am, in our house, wet waste, the dustbin is in kitchen only. Okay. And there we put all the wet waste. And the dry waste is outside. We have kept the dustbin outside. Like, on the steps, ma'am, there. And sometimes, the dry waste, whatever we get, papers, plastic, we put there. Also, a separate bag is kept, big bag. In that, we put some polythene bags, waste polythene bags. Very good. Very So, good. like this, we separate. You will separate and very good. When we were putting that wet waste, they were using bare hand to remove that. Now you only think and say, our own house waste it will be, that vegetable peel. So it is inside the food. Once if it is separate means that is waste. Once if it is put inside the dustbin, it will be waste. That same thing only, if it is wet waste, when we open it, do you feel like putting your hand inside that after a day? That waste will be of our own house. ನಮ್ಮ ಮನೆ ವೇಸ್ಟ್ ಅದು ಒಂಥರ ಏನಾಗಿರುತ್ತೆ, ನೆಕ್ಸ್ಟ್ ಡೇ ಅದ್ರ ಮೇಲೆ ಆ ಕೀಟಗಳೆಲ್ಲ ಓಡಾಡ್ತಾ ಇರ್ತದೆ, ಆಮೇಲೆ ಸ್ಮೆಲ್ಲು ಬಂದಿರುತ್ತೆ. ಹೌದಾ? ವೆಟ್ ವೇಸ್ಟ್ ಬೇಗ ಸ್ಮೆಲ್ ಬಂದಿರುತ್ತೆ. ಅದನ್ನು ನೀವು ಕೈ ಹಾಕಿ ತಗೊಳ್ಳಲ್ಲ, ಇದು ಕೈ ಹಾಕೋದೇ ಇಲ್ಲ. ನಮ್ಮ ವೇಸ್ಟ್ ಆಗಿದ್ರು ಆಗಿರ್ಬೇಕಾದ್ರೆ ನೂರಾರು ಮಂದಿ ವೇಸ್ಟ್ ಅದನ್ನು ಹಾಕಿರ್ತಾರೆ ಗಾಡೀಲಿ. ಅದನ್ನು ಆ ಹುಡುಗರು, ಸಿ ದ ಕಂಡೀಷನ್ ಆಫ್ ಅನ್ಎಜುಕೇಟೆಡ್ ಪೀಪಲ್, ಸಿ ದ ಕಂಡೀಷನ್. ಆ ಹುಡುಗರು ಕೈ ಹಾಕಿ ತೆಗೆದು ಅಲ್ಲಿ ಹಾಕಬೇಕು ಅಂದರೆ ಅವ್ರು ಎಷ್ಟೊಂದು ಫೀಲ್ ಮಾಡ್ಕೋತಾರೆ. ಹೌದಾ? ದೇ ಫೀಲ್ ವೆರಿ ಬ್ಯಾಡ್. ಇಟ್ ಈಸ್ ಅವರ್ ಡ್ಯೂಟಿ ಬೀಯಿಂಗ್ ಆಸ್ ಎ students or being as a children or being as a citizen of India, it is our duty to keep our India clean. So will you take promise and say that yes, we will keep our India clean? Yes, ma'am. Say, take a oath. We will keep our country very clean. This is our promise. This is our promise. Very good. Keep it up. ನಿಮ್ಮ ಹೆಸರೇನು? ಅರವಿಂದ್. ನೋಡಿ, ಈಗ ಜನರೆಲ್ಲ ಈ ಥರ ಕಸ ಕುಪ್ಪೆ ಎಲ್ಲ ಹಾಕ್ತಾರೆ. ನೀವು ಗಾಡಿ ತಗೊಂಡು ಬರ್ತೀರಾ, ಆದರೂ ಕಸನ ಗಾಡೀಲಿ ಹಾಕಲ್ಲ. ಅವ್ರಿಗೆ ನೀವೇನು ಹೇಳ್ತೀರಾ ಹೇಳಿ? ಗಾಡಿ ಬಂದಾಗ ಎಲ್ಲ ಮನೆ ಕಸ ತಂದು ಗಾಡಿಗೆ ಹಾಕ್ರಿ. ಮತ್ತೆ ಹಸಿ ಕಸ ಮತ್ತೆ ಒಣ ಕಸ ಇದೆಯಲ್ಲ ಅದನ್ನ ಸಪ್ರೇಟಾಗಿ ಹಾಕಿ ಅಂತ ಹೇಳಿ. ಹಸಿ ಕಸ ಮತ್ತು ಒಣ ಕಸನ ಸಪ್ರೇಟ್ ಡಿವೈಡ್ ಮಾಡಿ ಹಾಕ್ರಿ. ರಸ್ತೆಗಳ ಮೇಲೆ ಬಿಸಾಕಬೇಡಿ. ಎಲ್ಲ ಮನೆ ಹತ್ರ ಗಾಡಿ ಬರ್ತದೆ, ದಯವಿಟ್ಟು ಎಲ್ಲರೂ ಗಾಡಿಗೆ ಕೊಡ್ರಿ ಡಿವೈಡ್ ಮಾಡಿಬಿಟ್ಟು. ಥ್ಯಾಂಕ್ ಯು.